ಪ್ರಕೃತಿಯ ಮಡಿಲಲ್ಲಿ ಚಾರ್ಮಿನಾರ್. ಚಾರ್ಮಿನಾರ್ ಏನು, ಚಾರ್ಮಿನಾರ್ ಯಾರ ಕನಸು, ಈ ಚಿತ್ರವನ್ನು ನೀವು ಯಾಕೆ ವೀಕ್ಷಿಸಬೇಕು, ಈ ಎಲ್ಲ ವಿಶೇಷತೆಯನ್ನು ನಾನು ನಿಮಗೆ ಹೇಳ್ತೀನಿ. ನಮ್ಮ ಜೊತೆ ಇದ್ದಾರೆ ಚಿತ್ರದ ನಾಯಕ ಪ್ರೇಮ್ ಮತ್ತು ನಟಿ ಮೇಘನಾ. ಸೊ ಪ್ರೇಮ್ ಸರ್, ನಿಮ್ಮ ಹಿಂದಿನ ಚಿತ್ರಗಳಿಗಿಂತ ಚಾರ್ಮಿನಾರ್ ಚಿತ್ರ ಹೇಗೆ ವಿಶೇಷವಾಗಿದೆ? ವಿಶೇಷತೆ ಅಂದರೆ ಟೈಟ್ಲಿಂದ ಹಿಡಿದು ಎಲ್ಲನೂ ವಿಶೇಷವಾಗಿದೆ. ಸಿನಿಮಾ ವಿಶೇಷತೆ ಅಂದರೆ ನೋಡ್ತಾ ಇದ್ದೀರಲ್ಲ, ಮಳೆನಲ್ಲಿ ಇಬ್ಬರು ಕಾಫಿ ಕುಡ್ಕೊಂಡು ಮಳೆ ನಿಂತಾಗ ಶೂಟಿಂಗ್ ಮಾಡೋದು, ಮಳೆ ಬಂದರೆ ಛತ್ರಿ ಹಿಡ್ಕೊಂಡು ಕುತ್ಕೊಳ್ಳೋದು, ಜೊತೆಯಲ್ಲಿ ಲೀಚ್ ಜಿಗಣೆಗಳು ಕಾಟ ಬೇರೆ ಎಲ್ಲಂದ್ರಲ್ಲಿ ಎಕ್ತಾ ಇದೆ. ಸೊ ಅದನ್ನು ಬೇರೆ ಕಾನ್ಷಿಯಸ್ ಆಗಿ ನೋಡ್ಕೊಳ್ಬೇಕು. ಇದೆಲ್ಲ ಒಂಥರ ಸುಂದರವಾದ ವಿಶೇಷತೆ. ಪ್ರಕೃತಿ ಮಡ್ಲಲ್ಲಿ ಒಂಥರ ಎಂಜಾಯ್ ಮಾಡ್ಕೊಂಡು ಸಾಂಗ್ ಮಾಡ್ತಾ ಇದ್ದೀವಿ. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಸಾಂಗ್. ಈ ಎಲ್ಲ ವಿಶೇಷತೆಗಳೊಂದಿಗೆ ಚಾರ್ಮಿನಾರ್ ನಡೀತಾ ಇದೆ. ಚಾರ್ಮಿನಾರ್ ಚಿತ್ರವನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ? ಚಾರ್ಮಿನಾರ್ ಚಿತ್ರ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಹಲವಾರು ಕಾರಣಗಳಿದೆ. ಸೊ ಫಸ್ಟ್ ಆಫ್ ಆಲ್ ಏನು ಅಂದರೆ, ಚಂದ್ರು ತುಂಬ ಪ್ಯಾಷನ್ನಾಗಿ ಡೈರೆಕ್ಷನ್ ಮಾಡ್ತಾರೆ. ಆಮೇಲೆ ಅವ್ರ ಸಿನಿಮಾಗಳು ನಾನು ನೋಡಿದ್ದೀನಿ. ಸೊ ಅವ್ರ ಕತೆ ಹೇಳಬೇಕಾದ್ರೆ ಅವರು ಏನು ನರೇಷನ್ ಮಾಡೋದಂಥ ಸ್ಟೈಲು, ಆಮೇಲೆ ಕಥೆಯಲ್ಲಿದ್ದಂಥ ಪಾತ್ರ ಏನು ವೇರಿಯೇಷನ್ ಕೇಳುತ್ತೆ, ಆ ವೇರಿಯೇಷನ್ ಎಲ್ಲ ನಾನು ಹಿಂದಿನ ಸಿನಿಮಾಗಳಲ್ಲಿ ಮಾಡಿಲ್ಲ ಅಷ್ಟೊಂದು ವೇರಿಯೇಷನ್ಸ್. ಸೊ ಅದು ತುಂಬ ಚಾಲೆಂಜಿಂಗ್ ಅಂತ ಅನ್ನಿಸ್ತು. ಸೊ ದಟ್ಸ್ ವೈ. ಇಲ್ಲಿವರೆಗೂ ಚಿತ್ರೀಕರಣ ನಡೆದಿದೆ. ಸೊ ನಿಮ್ಮ ಟೀಮ್ ಕ್ರೂ ಬಗ್ಗೆ, ಮತ್ತು ನಿಮ್ಮ ನಾಯಕ ನಟಿ ಬಗ್ಗೆ, ಮತ್ತು ಡೈರೆಕ್ಟ್ರ್ ಬಗ್ಗೆ ಏನು ಹೇಳ್ತೀರಾ? ಮೇಘನ್ ಅವ್ರ ಬಗ್ಗೆ ನಂಗೆ ಖುಷಿಯಾಗೋದಿಲ್ಲ. ನಾನು 2 ತಿಂಗಳು ಏನು ಚಂದ್ರ ಶೂಟಿಂಗ್ ಹೋಗಿದೆ, ಬಂದು ನೋಡೋಷ್ಟರಲ್ಲಿ ನಂಗೆ ನಂಬೋದಕ್ಕೆ ಆಗಲಿಲ್ಲ. ಅಷ್ಟೊಂದು ಸ್ಲಿಮ್ ಆಗಿದ್ದಾರೆ ಮತ್ತು ಅಷ್ಟೊಂದು ಮತ್ತೆ ಫೇರ್ ಆಗಿದ್ದಾರೆ. ಸೊ ಅವ್ರ ಡೆಡಿಕೇಶನ್ ಬಗ್ಗೆ ನನಗೆ ತುಂಬ ಇಷ್ಟ ಆಗುತ್ತೆ. ನೀವು ಫುಲ್ಲು ರೊಮ್ಯಾಂಟಿಕ್ ಬಾಯ್ ಇಮೇಜ್ ಅವರು. ಮೇಘನ ಒಂಥರ ಕ್ಲಾಸಿ ಲುಕ್ಕು, 70s 80s ನಾಯಕ ನಟಿರಲ್ಲಿ ಏನಿರ್ತಿತ್ತು ಆ ಥರ ಲುಕ್ ಮೇಂಟೈನ್ ಮಾಡ್ತಾರೆ. ನಿಮ್ಮಿಬ್ರು ಕೆಮಿಸ್ಟ್ರಿ ಆನ್ ಸ್ಕ್ರೀನ್ ವರ್ಕೌಟ್ ಆಗುತ್ತೆ ಅಂತ ಅಂದ್ಕೊಂಡು 100%. ಈಗ ನೋಡೋದನ್ನೇ ಜಸ್ಟ್ ಪ್ರೊಮೋಸ್ ನೋಡಿದ್ರೆ ಅಷ್ಟೇ. ಆ ಪ್ರೊಮೋಸ್ ಏನಕ್ಕೆ ನಾವು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಶೂಟ್ ಮಾಡಿದ್ವಿ ಅಂದರೆ ಇಟ್ಸ್ ಅ ಲಾಟ್ ಆಫ್ ವರ್ಕ್ ಇದೆ. DI ಮಾಡಬೇಕು, ಅದಕ್ಕೆ ರೆಕಾರ್ಡಿಂಗ್ ಬೇರೆ ಥರ ಮಾಡೋದು, ಬೇರೆನೇ ಟ್ರೀಟ್ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿದ್ದೀವಿ. ಅದನ್ನು ನೋಡಿದ್ರಿಂದ ನಿಮಗೆ ಮೇಘನಾ ಅವ್ರ ಲುಕ್ಕು ಆ 80s ಲುಕ್ಕಲ್ಲಿ ಇದೆ ಅಂತ ಅನಿಸಿರ್ಬೋದು. ಬಟ್ ಆನ್ ಸ್ಕ್ರೀನ್ ಕಲರ್ಫುಲ್ಲಾಗಿ ಬಂದಾಗ ಎಲ್ಲರೂ ಅಲ್ಲ ಒಂದು ಕಡೆ ಫ್ಲ್ಯಾಶ್ ಬ್ಯಾಕ್ ಹೋಗ್ತಾರೆ. ಸೊ ಮೇಘನಾನ ಮೈಂಡಲ್ಲಿ ಇಟ್ಕೊಂಡು ನೋಡೋವಂಥ ಹುಡುಗಿರು, ಒಂದು ಸಪರೇಟ್ ಟೈಮ್ ಸ್ಕೂಲಲ್ಲಿ ಇರ್ಬೇಕಾದ್ರೆ ನಾನು ಹೀಗೆ ಇದ್ನಲ್ಲ, ಆ ಥರ ಒಂದು ಫೀಲ್ ಆಗುತ್ತೆ, ಆ ಥರ ಒಂದು ಲುಕ್ ಇದೆ. ಸೊ ಬಂದು ಇಟ್ಸ್ ಎ ಜರ್ನಿ. ಬಟ್ ಸಿನಿಮಾ ಯಾರೇ ನೋಡಿದ್ರು ಏನೇ ಮಾಡಿದ್ರು ಸಹ ನಮ್ಮಿಬ್ಬರು ಕ್ಯಾರೆಕ್ಟರ್ನ ಅವ್ರು ರಿಯಲೈಸ್ ಮಾಡ್ಕೊಳ್ತಾರೆ. ಆ ಥರ ಇರೋದ್ರಿಂದ ನಿಮಗೆ ಸ್ವಲ್ಪ ಸಿನಿಮಾದಲ್ಲಿ ಫೀಲ್ ಜಾಸ್ತಿ ಇದೆ ಅಂತ ಅನ್ಸಿದ್ರು ಡೆಫಿನೆಟ್ಲಿ ದೇ ಆರ್ ಎಂಜಾಯ್. ಅವರೇ, ನೀವು ಹೇಳಬೇಕು, ಫಸ್ಟ್ ಟೈಮು ಒಂದು ಕಂಪ್ಲೀಟ್ ರೊಮ್ಯಾಂಟಿಕ್, ಒಂದು 3-4 ಸ್ಟೇಜಸ್ ಲೈಫಲ್ಲಿ ಒಬ್ಬ ವ್ಯಕ್ತಿ, ಅದರಲ್ಲಿ ಒಂದು ಹೆಣ್ಣು ಎಷ್ಟು ಇಂಪಾರ್ಟೆಂಟ್ ಮುಖ್ಯ ಪಾತ್ರ ವಹಿಸ್ತಾಳೆ ಅನ್ನೋದಕ್ಕೂ ಕೂಡ ಚಂದ್ರು ಅವರು ನಿಮ್ಮ ಪಾತ್ರ ಮೂಲಕ ಹೇಳೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ಸುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಆ್ಯಕ್ಚುಲಿ ಚಂದ್ರು ಸರ್ ಅವರು ಫಸ್ಟ್ ನನಗೆ ಕಾಲ್ ಮಾಡಿ ಸ್ಟೋರಿ ಬಗ್ಗೆ ಹೇಳಿದ್ರು, ಆಮೇಲೆ ರೋಲ್ ಬಗ್ಗೆ ಹೇಳಿದರು. ಫಸ್ಟ್ ಥಿಂಗ್ ವಾಟ್ ಹಿ ಟೋಲ್ಡ್ ಮಿ ವಾಸ್ ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ಇದು. ನಾನೇನು ಮೊದಲನೇ ಸಿನಿಮಾ ನೋಡಿದ್ದೆ ನಮ್ಮ ಏರಿಯಲ್ಲಿ ಒಂದಿನ. ಸೊ ಐ ಥಾಟ್ ಯು ಪರ್ಫಾರ್ಮ್ ವೆಲ್ ಅಂತ. ಸೊ ಇದರಲ್ಲೂ ತುಂಬ ಪರ್ಫಾರ್ಮೆನ್ಸ್ ಇದೆ, ಮಾಡಬೇಕು. ಆಮೇಲೆ ಸ್ಟೋರಿ ಕೇಳಾದ್ಮೇಲೆ ನನಗೆ ತುಂಬ ಇಷ್ಟ ಆಯಿತು. ಒಂದು ಆ್ಯಕ್ಟರ್ಗೆ ಇಡೀ ಸಿನಿಮಾಲಿ ಒಂದು ವೇರಿಯೇಷನ್ ಸಿಕ್ಕರೆ ದೊಡ್ಡ ಮಾತು. ಒಂದು ಸಿನಿಮಾಲಿ 4 ವೇರಿಯೇಷನ್ಸು, ಡಿಫ್ರೆಂಟ್ ಗೆಟಪ್ಸು, ಆಮೇಲೆ ಮಾಡೋದಕ್ಕೆ ತುಂಬ ಇದೆ, ಪರ್ಫಾರ್ಮ್ ಮಾಡೋದಕ್ಕೆ ತುಂಬ ಇದೆ. ಎದುರಿಗೆ ಬಂದಳಕ್ಕೆ ಪರಿಚಯ ಆದ ಮೇಲೆ ಹೆಸರ ಹಿಡಿದು ಕರೆದೆ ರಾಧೆ 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 ರಾಧೆ. ನಿಮ್ಮ ಇಬ್ಬರು ಪಾತ್ರಗಳು ಹೇಗಿರುತ್ತೆ ಚಿತ್ರದಲ್ಲಿ? ಸೊ ಪಾತ್ರಗಳು ಬಂದು ನಾವಿಬ್ರೂ ಸಹ ಚೈಲ್ಡ್ಹುಡ್ ಫ್ರೆಂಡ್ಸ್. ಸೊ ಹಾಗಾಗಿ ಆ ಜರ್ನಿನಲ್ಲಿ ಏನೇನು ಹೋಗುತ್ತದೆ
ನಮ್ಮ ಲವ್ ಜೊತೆನಲ್ಲಿ ಒಂದಷ್ಟು ರಿಲೇಷನ್ಶಿಪ್ಗಳು ಬರುತ್ತೆ. ಸೊ ಅದು ಈಗ ರೆಗ್ಯುಲರಾಗಿ ಸಿನಿಮಾ ಮಾಡೋರು ಏನಂದರೆ ಒಂದು ಹುಡುಗ ಹುಡುಗಿ ಕ್ಲಾಸ್ಮೇಟ್ ಅಂದರೆ ಅವ್ರು ಲವ್ ಸ್ಟೋರಿ ಬಗ್ಗೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲ, ಅದನ್ನು ಬಿಟ್ಟು ನಮ್ಮ ಸಿನಿಮಾದಲ್ಲಿ ಒಂದು 4 ಪಾತ್ರಗಳು ಬರುತ್ತೆ ನಮಗೆ. ಸೊ ಅದ್ರ ಜೊತೆನಲ್ಲಿ ವಿತ್ ರಿಲೇಷನ್ಶಿಪ್ಪು ನಾವು ತಗೊಂಡು. ನೀವೇನು ಹೇಳ್ತೀರಾ ಮೇಘನಾ ಅವರೇ? ಪ್ರೇಮ್ ಜೊತೆ ವರ್ಕ್ ಮಾಡ್ತಾ ಇದ್ದೀರಾ, ಸಾಕಷ್ಟು ಚಿತ್ರೀಕರಣ ನಡೀತಾ ಇದೆ. ಏನು ಹೇಳಿ, ಮೊನ್ನೆ ಸೇಮ್ ಕ್ವಶನ್ ಯಾರೋ ಕೇಳಿದ್ರು ನನಗೆ. ಸೊ ಲವ್ಲಿ ಸ್ಟಾರ್ ಪ್ರೇಮ್ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಹೇಗೆ ಅನಿಸ್ತಾ ಇದೆ? ತುಂಬ ಲವ್ಲಿ ಆಗಿ ಅನಿಸ್ತಾ ಇದೆ ಅಂತ ಹೇಳಿದೆ. ಸೊ ಇಟ್ಸ್ ಲವ್ಲಿ. ನಮ್ಮ ಡೈರೆಕ್ಟರ್ ಅವ್ರು ಆ್ಯಕ್ಚುಲಿ ಹೇಳ್ಬಿಟ್ಟು ಹೋಗಿದ್ದಾರೆ, ಲವ್ಲಿ ಸ್ಟಾರ್ ಪ್ರೇಮ್ ಅವ್ರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ಇವ್ರು ತುಂಬ ಕೋಆಪರೇಟಿವ್ ಆಗಿದ್ದಾರೆ, ಚಂದ್ರ ಅವ್ರು ತುಂಬ ಚೆನ್ನಾಗಿ ಪಿಕ್ಚರ್ ಅದೆಲ್ಲ ಹೇಳಬೇಡಿ, ಅದು ಬಿಟ್ಟು ರಿಯಾಲಿಟಿ ನಾವು ಆ್ಯಕ್ಚುಲಿ ಶೂಟಿಂಗಲ್ಲಿ ಏನೇನು ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಮಾತಾಡಿ ಅಂತ. ಸೊ ಐ ಥಿಂಕ್ ಕೋಆರ್ಡಿನೇಷನ್ ನಮ್ಮ ಬಗ್ಗೆ ಹೇಳ್ತೀನಿ. ಐ ಥಿಂಕ್ ಫ್ರಮ್ ಫೋಟೋಶೂಟ್ ನಾವು ವಿ ಆರ್ ನಾಟ್ ಫ್ರೆಂಡ್ಸ್ ಸೊ ಎನಿಥಿಂಗ್, ಬಟ್ ಫೋಟೋಶೂಟಿಂದ ಐ ಥಿಂಕ್ ವಿ ಹ್ಯಾವ್ ಅ ಗುಡ್ ಕಂಫರ್ಟಬಲ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಈಚ್ ಅದರ್. ಸೊ ಅದು ಫೋಟೋಶೂಟ್ ಆದಮೇಲೆ, ಆಮೇಲೆ ಸೀನ್ ಶೂಟ್ ಮಾಡಾದ್ಮೇಲೆ ಇವಾಗ ಸಾಂಗ್ಸ್ ಕೂಡ ತುಂಬ ಜನ ಹೇಳ್ತಿದ್ದಾರೆ ಫ್ರಮ್ ದ ಬಿಗಿನಿಂಗ್ ದಟ್ ಯು ನೋ ದ ಕೆಮಿಸ್ಟ್ರಿ ಇಸ್ ಲುಕಿಂಗ್ ನೈಸ್, ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ನವಿ. ಒಂದು ಹೀರೋಯಿನ್ಗೆ ತೆರೆ ಮೇಲೆ ತನ್ನ ನಟನೆಗಿಂತ ಹೆಚ್ಚಾಗಿ ಆಕೆ ಗ್ಲಾಮರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಚಿತ್ರದಲ್ಲಿ ನಿಮ್ಮ ಲುಕ್ಸ್ ಹೇಗಿರುತ್ತೆ ಮತ್ತು ನಿಮ್ಮ ಡ್ರೆಸ್ಸು? ಗ್ಲಾಮರ್ ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು, ಯಾಕೆ ಅಂದರೆ ದಿಸ್ ಇಸ್ ಮೋರ್ ಆಫ್ ಕ್ಯಾರೆಕ್ಟರೈಸೇಷನ್. ಸಾಂಗ್ಸಲ್ಲಿ ಮಾತ್ರ. ಸಾಂಗ್ಸಲ್ಲಿ ಹೌದು, ಸಾಂಗ್ಸ್ ಅಫ್ಕೋರ್ಸ್ ಗ್ಲಾಮರಸ್ ಆಗಿ ತೋರಿಸ್ತಿದ್ದಾರೆ, ಬಟ್ ಅದರಲ್ಲೂ ಕೂಡ ಕ್ಯಾರೆಕ್ಟರ್ ಐ ಥಿಂಕ್ ದ ರಿಟೇನಿಂಗ್ ದ ಕ್ಯಾರೆಕ್ಟರ್ ಇನ್ ದ ಸಾಂಗ್ ಆಲ್ಸೋ. ತುಂಬ ಸೊಫಿಸ್ಟಿಕೇಟೆಡು, ಜಾಸ್ತಿ ಮಾತಾಡಲ್ಲ, ಸ್ಮೈಲ್ ಜಾಸ್ತಿ ಮಾಡಲ್ಲ, ತುಂಬ ಲೌಡಾಗಿ ಮೂವ್ಮೆಂಟ್ಸ್ ಇರಲ್ಲ, ವೆರಿ ಸೊಫಿಸ್ಟಿಕೇಟೆಡ್, ವೆರಿ ಕಾಮ್, ಸೈಲೆಂಟ್, ಕಂಪೋಸ್ಡ್, ಆ ಥರ ಕ್ಯಾರೆಕ್ಟ್ರು. ಓಕೆ, ಒಂದು ಬೆಸ್ಟ್ ಪಾರ್ಟ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು ಇಲ್ಲಿವರೆಗೂ ನಡ್ತಿರೋ ಚಿತ್ರೀಕರಣದಲ್ಲಿ? ಯಾವ್ದಾದ್ರು ಮರೆಯಲಾಗದೇ ಇರೋವಂಥದ್ದು? ಯಾಕಂದರೆ ಬೆಳಿಗ್ಗೆ ಎಷ್ಟು ಚಳಿ ಇತ್ತು, ಈ ಚಳಿಲಿ ನೀವು ಈ ಥರ ಡ್ರೆಸ್ ಹಾಕ್ಕೊಂಡು ಫುಲ್ ಸ್ಮೈಲೇ ಇರಲಿಲ್ಲ ನಿಮ್ಮ ಮುಖದಲ್ಲಿ. ಅದಕ್ಕೆ ತುಂಬ ಕಾರಣಗಳಿತ್ತು, ಬಟ್ ಅಫ್ಕೋರ್ಸ್ ಶೂಟಿಂಗ್ ಸ್ಟಾರ್ಟ್ ಆಗಬೇಕು ಅಂದರೆ ಮೇಕಪ್ ಕೂರ್ತಿರ್ಲಿಲ್ಲ. ನಾವು ಅವಾಗಲೂ ಡಿಸ್ಕಸ್ ಮಾಡಿದ್ವಿ, ಮೇಕಪ್ ಕೂರ್ತಿಲ್ಲ, ಹೇರ್ ಸ್ಟೈಲ್ ಪ್ರಾಬ್ಲಮ್ಮು ಅದು ಇದು ಅಂತ. ಬಟ್ ಇವಾಗೆಲ್ಲ ಸೆಟ್ಲ್ ಆಗಿದೆ ಒಳ್ಳೆ ರೀತಿಲಿ. ಈಗ ಸದ್ಯಕ್ಕೆ ಮರೆಯಕ್ಕೆ ಆಗದೇ ಇರೋಂಥ ಒಂದು ಘಟನೆ ಅಂದರೆ 15 ಟೇಕ್ ಆಯಿತು. 15 ಟೇಕ್ ಆಗೋದು ಒಂದು ಶಾರ್ಟ್ಗೋಸ್ಕರ. ಬಿಕಾಸ್ ಆಫ್ ಜಿಪ್ ಏನೋ ಪ್ರಾಬ್ಲಮ್ಮು, ಲೈಟ್ ವೇರಿಯೇಷನ್ ಆಗ್ತಾ ಇದೆ, ಹಾಗೇನು ಮಳೆ ಬರ್ತಾ ಇದೆ. ಸೊ ಎಲ್ಲ ಸರಿಯಾಗಿದ್ದಾಗ ನಾವೇನೋ ಒಂದು ರೀತಿಯಲ್ಲಿ ನಮ್ಮ ಪರ್ಫಾರ್ಮೆನ್ಸಲ್ಲಿ ಒಂದು ಕಡೆ ಹೊಡಿತಾ ಇರುತ್ತೆ, ಹಾಗೇನೆಲ್ಲ ಸರಿಯಾಯಿತು ಅಂದರೆ ಮತ್ತಿನ್ನೇನೋ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ನಾವು ತೆರೆ ಮೇಲೆ 1 ನಿಮಿಷ ನೋಡ್ತೀವಿ, ಬಟ್ ನೀವು ಅದರಿಂದ ಎಷ್ಟು ಕಷ್ಟಪಡ್ತೀರಾ, ಎಷ್ಟು ದೇವ್ರ ದಯೆಯಿಂದ 16 ಟೇಕ್ ಓಕೆ ಆಯಿತು, ಈಗ ಬ್ರೇಕ್ ಮಾಡ್ತಾ ಇದ್ದೀವಿ. ಚಾರ್ಮಿನಾರ್ ಚಿತ್ರದ ಹಿಂದಿನ ನಿಜವಾದ ಸೂತ್ರಧಾರನ ನಾನು ನಿಮಗೆ ಈ ಚಿಕ್ಕ ಒಂದು ಬ್ರೇಕ್ನ ನಂತರ ಮೀಟ್ ಮಾಡಿಸ್ತೀನಿ.